ಇವತ್ತೇನು ಮಾಡೋದು ತೋರಿಸ್ತಿದ್ಯಾ? ಇದು ಪಪ್ಪಾಯ, ಹಸಿ ಪಪ್ಪಾಯ ಕೋಸ್ ಪಲ್ಯ ಟೈಪ್ ಮಾಡ್ತೀನಿ. ಇದು ತುಂಬ ಒಳ್ಳೆಯದು ಮೈಗೆ. ಮತ್ತು ಈ ಬಾಣಂತಿಗಳು ತಿಂದರೆ ಹಾಳೆಲ್ಲ ಬೀಳುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ಮತ್ತು ಕೊಬ್ಬರಿ, ಉಪ್ಪು, ಅರಿಶಿನ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು. ಹಾಂ, ಸಾಸಿವೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ, ಜೀರಿಗೆ. ಇದು ತುಂಬ ಒಳ್ಳೆಯದಿದು, ತುಂಬ ಚೆನ್ನಾಗಿರುತ್ತೆ. ಕೇಳಿಲ್ಲ ಅಂದರೆ ಯಾರು ಪಪ್ಪಾಯ ಅಂತ ನಂಬೋದೇ ಇಲ್ಲ. ಇದು ಹಸಿ ಪಪ್ಪಾಯ ಅಂತ ಕೋಸ್ ಪಲ್ಯ ಹತ್ರನೇ ಇರುತ್ತೆ. ಓಕೆ, ಒಗ್ಗರಣೆ ಕೆಂಪಾದ್ಮೇಲೆ ಇದು ಕೆಂಪಾದ್ಮೇಲೆ ಇದು ಹಾಕ್ತೀನಿ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇವಾಗ ಇದಕ್ಕೆ ಹಾಕ್ತೀನಿ. ಬಾಣಲಿಲೇ ಬೇಯಿಸ್ಕೊಳ್ಳಿ. ಇದು ತುರಿದಿದ್ದೀರಾ? ತುರಿದಿರೋದು ಹೆಚ್ಕೊಂಡು ಮಾಡ್ಬೋದಲ್ವಾ? ಹೆಚ್ಕೊಂಡು ಮಾಡ್ಬೋದು. ಹೆಚ್ಕೊಂಡು ಮಾಡಿದ್ರೆ ಅದೂ ಬಸ್ಸಾರು ಥರ ಮಾಡ್ಬೋದು. ಬೇಳೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ. ಸೀಮೆ ಬದನೆಕಾಯಿ ಪಲ್ಯ ಇದ್ದಂಗಿರುತ್ತೆ. ಇದು ಬೇಯಬೇಕಲ್ವಾ? 5 ನಿಮಿಷ ಬೆಂದೋಗುತ್ತೆ. ಇದಕ್ಕೆ ಉಪ್ಪು, ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಗೀರು ಏನು ಹಾಕೋಷ್ಟಿಲ್ಲ, ಹಾಗೆ ಹಾಗೆ ಬೇಯಿಸಿ. ಓಕೆ, ಒಂದು 10 ಮಿನಿಟ್ಸ್ ಅಂತ ಇಟ್ಕೊಟ್ಟು ಹೋಗಿ. ಓಕೆ, ಇದು ಬೆಂದಿದೆ ಅಲ್ಲ? ಕರೆಕ್ಟಾಗಿ 10 ನಿಮಿಷಕ್ಕೆ ಬೆಂದಿದೆ. ಕೊಬ್ಬರಿ ಹಾಕಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ. ಇದು ರಾ ಪಪ್ಪಾಯ ಅಂತ ಗೊತ್ತಾಗೋದೇ ಇಲ್ಲ. ಕೋಸು ಅಂತಲೇ ಅನ್ಕೊತಾರೆ. ಹೇಳಿಲ್ಲ ಅಂದರೆ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ.